வெல்ல ஆயுதம் எதற்கு உப்பரிக்க கோடரி எதற்கு பொன்னோ பொருಳು பொற்கள ನೋಡಿ ಜಟ್ಕಾ ಗಾಡಿ ನಮ್ಮ ಪಕ್ಕದಲ್ಲಿ ಆ್ಯಂಡ್ ಅಲ್ಲಿ ಬಂದು ಪ್ಯಾಲೇಸು ಮುಂದೆ ಹಂಗೆ ಕಾರಲ್ಲಿ ಎಕ್ಕಿ ನೇಹದ ಜಗಳ ಮಾಡಿಕೊಂಡು ಕಾರಲ್ಲಿ ಏನೋ ಮಾಡಿಕೊಂಡು ಎಕ್ಕಿ ಬಂದು ಕರೆಕ್ಟ್ ಇದ್ದಾರೆ ಎಸ್ ಹುಡುಗನ ಅಲ್ಲಿಂದ ಫ್ರೀ ಸೆಂಟು ಗೈಸ್. ಇಷ್ಟು ಶಾಪಿಂಗ್ ಮಾಡಿರೋದು ನಾವು ನೋಡಿ. ಸಾರಿ, ಅಲ್ಲೂ ಇದೆ ಅಷ್ಟು ಶಾಪಿಂಗ್ ಒಂದು ದಿನಕ್ಕೆ ಆಲ್ಮೋಸ್ಟ್ 8,000 ರೂಪಾಯಿ ಹೊಗೆ ಸರ್ದು ನಮ್ದಲ್ಲ. Guys, hi, welcome to another new vlog, guys. ಈಗ ನಾವಿದ್ದೀವಿ ಮೈಸೂರು ಜಟಕಾ ಗಾಡಿಲಿದ್ದೀವಿ ನೋಡಿ. ಓಕೆ, ಮೈಸೂರು. ಸಾರಿ ಗೈಸ್, ಮೈಸೂರು ರಾಜ ನೋಡಿ ಇಲ್ಲಿ ಹೆಂಗೆ ಅವ್ರ ಹೆಸರು ಹೇಳ್ಬಿಟ್ಟು ನೋಡೋಣ. ಮತ್ತೆ ಕೃಷ್ಣ ದೇವರಾಯ ಒಡೆಯರ್ ಆ್ಯಕ್ಚುಲಿ. ಸೊ ಹಾಗೆ ಪ್ಲ್ಯಾನ್ ಮಾಡಿಲ್ಲ, ಏನು ಮಾಡಿಲ್ಲ, ಹಂಗೆ ಬಂದ್ವಿ ಗೈಸ್ ಮೈಸೂರಿಗೆ. ಸೊ ನೋಡಿ ಜಟ್ಕಾ ಗಾಡಿ ನಮ್ಮ ಪಕ್ಕದಲ್ಲಿ ಆ್ಯಂಡ್ ಅಲ್ಲಿ ಬಂದು ಪ್ಯಾಲೇಸು ಮುಂದೆ. ಗೈಸ್, ನಾವು ಇಯರಿನ ಜಡ್ಕಾ ಗಾಡಿ ಹೆಂಗೆ ಅಣ್ಣ ಈಗ ಒಂದು ಸಾಂಗ್ ಹಾಕ್ಬೇಕು ನೀನು. ஒருவன் முதலாளி உலகில் மற்றவன் தொழிலாளி விதியை நினைப்பவன் ஏமாளி. ಒಳಗಡೆ ಯಾರಿದ್ದಾರೆ ಗೊತ್ತಾ? ಮೊಟ್ಟೆ ಒಳಗಡೆ ಕೂತ್ಕೊಂಡಿದ್ದಾರೆ ನೋಡಿ. பூமியை வெல்ல ஆயுதம் எதற்கு உப்பரிக்க கோடரி எதற்கு பொன்னோ பொருளோ பொற்களம் எதற்கு ஆசை துறந்தால் அகிலம் உனக்கு. ಜೈಲಲ್ಲಿ ಕೂಡ ಹಾಕ್ಬಿಟ್ಟಿದ್ದೀವಿ ಮೈಸೂರಿನೆಲ್ಲ. ಕಿಡ್ನಾಪ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಒಂಥರ ರಾಜರಲ್ಲ, ನಮ್ಮ ಪ್ಯಾಲೇಸ್ಗೆ ಸ್ವಲ್ಪ ಸೈನಿಕರು ಬೇಕಾಗಿದ್ದಾರೆ, ಅದಕ್ಕಾಗಿ ಇವ್ರನ್ನ ಕಿಡ್ನಾಪ್. ಗೈಸ್ ಆ್ಯಕ್ಚುಲಿ ಒಳ್ಳೆ ಮಜಾ ಏನು ಗೊತ್ತಾ, ನಾವು ಮೈಸೂರಿಗೆ ಬರೋದು ಪ್ಲ್ಯಾನೇ ಇರಲಿಲ್ಲ. ಹಂಗೆ ಕಾರಲ್ಲಿ ಎಕ್ಕಿ ನೇಹದ ಜಗಳ ಮಾಡಿಕೊಂಡು ಕಾರಲ್ಲಿ ಏನೋ ಮಾಡಿಕೊಂಡು ಎಕ್ಕಿ ಬಂದು ಕರೆಕ್ಟ್ ಇದ್ದಾರೆ ಎಸ್. ಸೊ ಹಂಗೆ ಕಾರಲ್ಲಿ ಎಕ್ಕಿ ನನ್ನ ಗಾಡಿ ಅಲ್ಲೇ ಪಾರ್ಕ್ ಮಾಡಿದ್ದೀನಿ ಹರ್ಲು ಸ್ಟುಡಿಯೋದಲ್ಲಿ. ನನ್ನ ಬೈಕ್ ಫುಲ್ ಡ್ಯಾಮೇಜ್ ಮಾಡಿದ್ದಾರೆ ನಮ್ಮ ಸ್ಟುಡಿಯೋ ವಾಚ್ಮ್ಯಾನ್ ಅವರು. ಸೊ ಅದನ್ನು ರೆಡಿ ಮಾಡಬೇಕು, ಅದು ರೆಡಿ ಮಾಡಲಿಲ್ಲ. ಇದೆಲ್ಲ ಯಾಕೆ ಹೇಳ್ತದೆ ಅಂದರೆ ಇಷ್ಟು ದಿನ ಏನು ಹೇಳಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಕಾನ ಹೊಸ ಬಸ್ ತೊಗೊಂಡ 60,000 ರೂಪಾಯಿದು. ಹೆಂಗೆ ಎಕ್ಸಾಮಲ್ಲಿ ಫೇಲ್ ಆಗಿದ್ದ, ಆದರೂ ಹೊಸ ತೊಗೊಂಡಿದ್ದಾನೆ. ಪಾಸ್ ಆದ್ಯಾ? ಎಷ್ಟು ಮ್ಯಾಥ್ಸಲ್ಲಿ? ಎಷ್ಟು ಮ್ಯಾಥ್ಸಲ್ಲಿ ಪಾಸ್ ತಾನೆ? ಪಾಸ್ ಗೈಸ್, ಪಾಸ್. ಬಟ್ ಅವ್ರ ಅಮ್ಮನಿಗೆ ಕಾಣ ಮೇಲೆ ತುಂಬ ಲವ್ ಜಾಸ್ತಿ ಇದೆ. ಸೊ ಅದಕ್ಕೆ ಏನೇ ಆಗಲಿ ಅವ್ನು ಫೇಲ್ ಆದರೂ ಪಾಸ್ ಆದರೂ ಕೊಡಿಸ್ಬೇಕಂತ ಹೇಳಿ ಕೊಡಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಕ್ರೇಜಿ ಪಾರ್ಟ್ ಏನು ಗೊತ್ತಾ, ನಾವು ಯಾರು ಬಟ್ಟೆಗಳು ಕ್ಯಾರಿ ಮಾಡಿಲ್ಲ, ಅಲ್ಲೂ ಬ್ರಷ್ ಕ್ಯಾರಿ ಮಾಡಿಲ್ಲ, ಎಲ್ಲ ಇವರಿಂದ. ಎಲ್ಲ ಅವರೇ ಖರ್ಚು ಮಾಡ್ತಾರೆ. ಅವ್ರು ನಡೆದ ನಂತರ ದುಡ್ಡು ಭಾರಿ ಇದೆ, ಜಾಸ್ತಿ ಇದೆ ನನ್ನ ಹತ್ರ, ಖರ್ಚು ಮಾಡಲಿ. ಸೊ ಹಿಂಗೆ ಆಗಿದೆ ನಮ್ಮ ಒಂದು ಮೈಸೂರು ಪ್ಲ್ಯಾನ್. ಸೊ ಬಂದಿದ ತಕ್ಷಣ ಏನು ಮಾಡಿದ್ದೀವಿ, ಜಟ್ಕಾ ಗಾಡಿ ಎಕ್ಕಿದ್ದೀವಿ. ಆ್ಯಂಡ್ ಕುದುರೆ ಹೆಸ್ರ ಗೈಸ್ ಬಂದು ನಾವು ರಾಕಿ ಬೈಕ್ ಗಾಡಿಯಲ್ಲಿ ಎಕ್ಬಿಟ್ಟಿದ್ದೀವಿ, ರಾಜೌಲಿ. ಸೊ ನಮ್ಮ ದರ್ಶನ ಇದ್ದು ಟಾಂಗಾ ಗಾಡಿದು ಏನಿದು ಅದೇನು ಓಡಿಸ್ತಾರಲ್ಲ, ಏನಂತಾರೆ ಅದಕ್ಕೆ, ಜಟ್ಕಾ ಓಡಿಸೋದು ನಮ್ಮ ದರ್ಶನ್ ಮುಖಾಂತರ ದರ್ಶನ್. ಹೆಂಗೆ ಇಷ್ಟಕ್ಕೆ 1,000 ರೂಪಾಯಿ ಗೈಸ್. ಆ್ಯಕ್ಚುಲಿ 1,800 ರೂಪಾಯಿ ಹೇಳಿದ್ರು ಒಂದು ದೊಡ್ಡ ರೌಂಡಿಗೆ. ಬಟ್ ನಮಗೆ 1,000 ರೂಪೀಸಲ್ಲಿ ಡೀಲ್ ಮುಗಿಸ್ಬಿಟ್ಟಿದ್ದೀವಿ ಹೆಂಗೆ ನಾವು. ಸೊ ಆ್ಯಂಡ್ ಇನ್ನೊಂದು ಪಾರ್ಟ್ ಅಂತ ಏನಂತ ಹೇಳಿದ್ರೆ ದಟ್ ನಮಗೆ ರೂಮ್ ಸಿಗಲಿಲ್ಲ ಗೈಸ್. ರೂಮ್ ಬುಕ್ ಮಾಡಿದ್ವಿ, ಯಾವುದು ಬುಕ್ಕಿಂಗ್ ಆಗಲಿಲ್ಲ. ಆಲ್ಮೋಸ್ಟ್ ಆಯಿತು. ಎಸ್ ಎಸ್ ಎಸ್. ಸೊ ರೂಮ್ ಸಿಕ್ಕಿಲ್ಲ, ಇವಾಗ ರೂಮ್ ಹುಡುಕುವಂಥ ಪ್ರಯತ್ನದಲ್ಲಿದ್ದೀವಿ. ಯಾವುದೋ ಒಂದು ಒಳ್ಳೆ ರೂಮ್ ಸಿಕ್ಕಿದ್ರೆ ಅದನ್ನು ಬುಕ್ ಮಾಡ್ಕೊಂಡು ಫಸ್ಟ್ ರೆಸ್ಟ್ ಮಾಡಬೇಕು ಗೈಸ್. ಆ್ಯಂಡ್ ಮೈಸೂರು ಪ್ಯಾಲೇಸು ನೈಟ್, ಯಪ್ಪ ಮೈಸೂರು ಪ್ಯಾಲೇಸ್ ಇವಾಗ ನೋಡೋಕ್ಕಾಗಲ್ಲ, ಯಾಕಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಜಾಸ್ತಿ ಇದೆ ಗೈಸ್. ನೇ ಸ್ಮೈಲ್ ಕರ ಸ್ಮೈಲ್, ನೇ ಸ್ಮೈಲ್. ಹೆಂಗೆ ಗೈಸ್ ನಮ್ಮ ಒಂದು ರೈಡ್ ಮುಗಿಸಿದೀವಿ ಜಸ್ಟ್ ಇವಾಗ. ಏನು
State road only will go. There Pani Puri government plus rooms will ask. We will get direct here. ಇಲ್ಲಾಂದ್ರೆ ಹಿಂಗೆ ಬರ್ಬೇಕು ರೂಮ್ ಇಲ್ಲ ಅಂದ್ರೆ ಇವಾಗ ರೂಮ್ಸ್ ಸಿಕ್ಕಿಲ್ಲ ಗೈಸ್ ರೂಮ್ಸೇ ಹುಡುಕ್ತಾ ಇರೋದು ನಾವು ಅದಕ್ಕೆ ನಾವು ಮುಂಚೆ ಗೋಬಿ ಮಂಚೂರಿ ತಿನ್ನೋದು ಪ್ಲ್ಯಾನ್ ಆಗಿದೆ ಆ್ಯಂಡ್ ಇನ್ನೊಂದು ವಿಚಾರ ಏನು ಗೊತ್ತಾ ಕುದುರೆ ಸಿಕ್ಕಾಪಟ್ಟೆ ಗಬ್ಬು ಹೊಡಿತಿದೆ ನಮ್ಮ ಕಾನ ಥರ ಸ್ಮೆಲ್ಲು ಬಟ್ ಚೆನ್ನಾಗಿದೆ ಗೈಸ್ ನಾವು ಈ ಥರ ಸಂತೆ ಕರ್ಕೊಂಬ ಈ ಥರ ಜಾತ್ರೆ ಈ ಥರ ಏನೋ ಕರ್ಕೊಂಬಂದಾಗ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಈ ಥರ ನೋಡ್ಬಿಟ್ರೆ ಅಪ್ಪ ಬೇಕಂದ್ಬಿಡೋದು. ಆ್ಯಕ್ಚುಲಿ ನಮಗೂ ಇತ್ತು ಆವಾಗ ನಮ್ಮ ಡ್ಯಾಡಿ ಎಲ್ಲ ಕರ್ಕೊಂಡು ಹೋಗ್ತಿದ್ರಲ್ಲ ಒಳ್ಳೆ ಮಜಾ ಇರೋದು ಫಸ್ಟ್ ಬಟ್ ಇವಾಗ ಫೀಲ್ ಇಲ್ಲ ಅಲ್ಲ ಏನು ನೋಡೋಕೆ ಬಂದು ಅದಕ್ಕೆ ಮೇನ್ ಬರಲ್ಲ ಆಟ ಸಾಮಾನುಗಳು ತಿಂಡಿ ಅದೇ ಫಸ್ಟ್ ನಮಗೆ ಮೇನ್ ಆ್ಯಕ್ಚುಲಿ ಗೈಸ್ ನಿಮಗೂ ಅದೇ ಥರ ಎಕ್ಸ್ಪೀರಿಯನ್ಸ್ ಇದೆಯಾ ಆ ಥರ ಫೀಲ್ ಇದ್ದರೆ ಕಮೆಂಟ್ ಮಾಡಿ ಗೈಸ್ ಸೊ ಇದೆ ಗೈಸ್ ಪ್ಯಾಲೇಸು ನೋಡಿ ಕ್ರೌಡ್ ಹೇಳಿದ್ನಲ್ಲ ಓಹೋ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಲೈಟಿಂಗ್ಸ್ ಮಾಡಕ್ಕೆ ಹಾಂ ಇವತ್ತು ಆ್ಯಕ್ಚುಲಿ ಲೈಟಿಂಗ್ ಇದೆ ಬಟ್ ಒಳಗೆ ಹೋಗ್ತಾ ಇಲ್ಲ ನಾವು ಲೈಟಿಂಗ್ ಮತ್ತು ಸೌಂಡ್ಸು ಸೊ ನಾಳೆ ಐ ಥಿಂಕ್ ಒಳಗೆಲ್ಲ ಟೂರ್ ಮಾಡೋಣ ಸೊ ಇವತ್ತು ಟೂರ್ ಮಾಡಲ್ಲ ಇದೆಲ್ಲ ಲೈನ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಬಟ್ ಅಲ್ಲಿ ತನಕ ಲೈನ್ ಇದೆ ಫುಲ್ ಕ್ರೌಡು ಫುಲ್ ನೋಡಿ ಆ್ಯಂಡ್ ನನ್ನ ಫೋನಲ್ಲಿ ಚಾರ್ಜು 5% ಇದೆ ಯಾವಾಗ ಚಾರ್ಜ್ ಹೋಗುತ್ತೋ ಗೊತ್ತಿಲ್ಲ ಸೊ ಈಗ ಜಾಲ್ಮುರಿ ತಿಂತಾ ಇದೀವಿ ಅದೇ ಕೆಳಗಡೆ ಹಾಕ್ಬಿಟ್ಟಿದ್ಯಾ 1/2 ಓಕೆ 2 ಮಾಡಿ ಕಂಜೂಸಿ ನಾವೆಲ್ಲ ಕಡೆ ಬಿಡಲ್ಲ ಗೈಸ್ ಎಲ್ಲ ಕಡೆ ಮಾಡ್ತೀವಿ ಸೊ 1/3 ಹೆಂಗೆ ಬಟ್ ನಾನು ದರ್ಶನ ಮಾಡಿದ್ವಿ 1/2 ಬಟ್ ಆ್ಯಕ್ಚುಲಿ ತುಂಬ ಟೇಸ್ಟ್ ಇದೆ ಗೈಸ್ ಇದು ಎಣ್ಣೆ ಸಹಿತ ತೊಳ್ತಿರೋದು ಸೆಕೆಂಡ್ ಟೈಮ್ ಉಪ್ಪು ಉಳಿದ ಜಾಸ್ತಿ ಇದೆ ಹೌದಾ ಉಪ್ಪು ಓಕೆ ಓಕೆ ಗೈಸ್ ಫೈನಲಿ ಏನೇನೋ ಮಾಡಿ ಯಾರ್ಯಾರನ್ನೋ ಹುಡುಕಿ ಯಾರ್ಯಾರೋ ಬಂದು ಬ್ರೋಕರ್ನೆಲ್ಲ ಬಂದು ಮಧ್ಯದಲ್ಲಿ ನಿಂತ್ಕೊಂಡು ಒಂದು ರೂಮ್ ಹುಡ್ಕೊಟ್ಟಿದ್ದಾರೆ ಸೊ ನಾವೆಲ್ಲ ಕೂತ್ಕೊಂಡಿದ್ದೇವೆ ಅಲ್ಲಿ ಅವರು ಪೇ ಮಾಡ್ತಾ ಇದ್ದಾರೆ ಸೊ ರೂಮ್ ಟೂರ್ನ ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಸಿಂಗಲ್ ರೂಮು ನಾವೆಲ್ಲ ಇರೋ ಥರ ನಾಳೆ ಬೆಳಗ್ಗೆ ಪ್ಲ್ಯಾನ್ ಏನಿದೆ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಗೈಸ್ ನಾಳೆ ಬೆಳಗ್ಗೆ ಯು ಹ್ಯಾವ್ ಪ್ಲ್ಯಾನ್ ಶೋರ್ ಎಲ್ಲ ಕಡೆ ಹೋಗ್ತಿದ್ದೀವಾ ಶೋರಾ ಪಕ್ಕ ಓಕೆ ನೋಡೋಣ ಸೊ ಗೈಸ್ ಇದು ಬರಬೇಕಾದ್ರೆ ಒಂದುವೆ ನನ್ನ ರೆಕಾರ್ಡ್ ಮಾಡೋ ಮೂಡಲ್ಲಿ ಇರಲಿಲ್ಲ ಅಂದರೆ ಬ್ಲಾಗ್ ಮಾಡೋ ಮೂಡಲ್ಲಿ ಇರಲಿಲ್ಲ ಆ ಮಧ್ಯದಲ್ಲಿ ಒಂದು ರೆಸಾರ್ಟ್ ಹೋಗಿದ್ವಿ ಸಕ್ಕತ್ತಾಗಿತ್ತು ತಾನೇ ಎಲ್ಲ ಇವರಿಂದನೇ ಆಗಿರೋದು ಮುಂಚೆನೇ ಬುಕ್ ಮಾಡ್ಕೊಂಡು ಹೋಗಿದ್ರೆ ಆಗಿರೋದು ಅದು ಮಸ್ತ್ ಅದು ಒಳ್ಳೆ ಬಜೆಟಲ್ಲಿ ಸಿಕ್ಕಿತ್ತು ಗೈಸ್ ನಮಗೆ ಏಯ್ ಮುಚ್ಚೋ ಹಂಗೆ ಪ್ಲ್ಯಾನ್ ಮಾಡಿ ಬಂದಿರೋದು ನಾವು ಹೌದಾ ಹಾಂ ಬ್ರಷ್ ಬೇಕು ಬ್ರಷ್ ಸಿಗಲ್ಲ ಹಾಂ ಬ್ರಷ್ ಒಂದು ಬೇಕಾ ಸರ್ ನಮಗೆಲ್ಲರಿಗೂ ಹಾಂ ಸರಿ ನಮ್ದು ಚಡ್ಡಿಗೆ ಬೇಕು ಗೈಸ್ ಚಡ್ಡಿಗೆ ಇಸ್ಕೊಂಡ್ಬರ್ಬೇಕು ಅಂಗಡಿಗೆ ಕ್ಲೋಸ್ ಆಗಿಬಿಡುತ್ತೆ ಬೇಗ ಬಂದು ಹೋಗುವ ನಿಜ ಹೇಳ್ತೀನಿ ಏನು ಕ್ಯಾರಿ ಮಾಡಿಲ್ಲ ಇಲ್ಲಿ ಬ್ರಷ್ಗಳು ತಗೋಬೇಕು ಪರಿಸ್ಥಿತಿ ನೋಡಿ ಹೆಂಗಿದೆ ಬಟ್ ಇನ್ಚಾರ್ಜ್ ಅದಿದ್ರು ಗೊತ್ತಾ ನಮ್ಮ ಅವರು ನಮ್ಮ ರಿಲೇಷನ್ ಅಂತ ಹೇಳಿದ್ರೆ ಸರಿ ಕಡಿಮೆ ನಮ್ಮ ರಿಲೇಷನ್ ಅಂತ ಹೇಳ್ತೀನಿ ಕೆಳಗಡೆ ಬಂದ ನಮ್ಮ ರಿಲೇಷನ್ ಇದಕ್ಕೆ ಹೌದು ನಮ್ಮ ರಿಲೇಷನ್ ಹಾಕೋಬಿಡ್ರಿ ಪಾಪ ಇವರೇ ರೆಡ್ ಕಾರ್ ಅಲ್ಲಿ ಅಲ್ಲಿ ಕರೆಕ್ಟಾಗಿದೆಲ್ಲ ಹಾಂ ಸ್ಟ್ರೈಟು ಬಟ್ಟಂಗಿ ರೈಟ್ ಸೈಡಲ್ಲಿ ಸರ್ ಇಲ್ಲಿ ಬಟ್ಟೆ ಶೋರೂಮ್ ಅಲ್ಲಿ ಸಿಗುತ್ತೆ ಇಲ್ಲಿ ರೈಟ್ ನಡ್ಕೊಂಡು ಹೋಗ್ಬೋದಾ ಓಕೆ ಸೊ ಗೈಸ್ ಸೊ ಗೈಸ್ ಈಗ ಬಟ್ಟೆ ತೊಗೊಳ್ತಾರೆ ನೇಹ ಅವರು ನಾಳೆ ಫೋಟೋಶೂಟ್ ಮಾಡಬೇಕು ನನ್ನ ಪ್ಯಾಂಟು ಬಟ್ಟೆ ಇದರಲ್ಲೇ ನಾನು ನಿಲ್ತೀನಿ ನಾಳೆ ನಾನೇನು ತೊಗೊಳ್ಳಲ್ಲ ತುಂಬ ಖರ್ಚುಗಳು ಜಾಸ್ತಿ ಆಗ್ತದೆ ಗೈಸ್ ಇವತ್ತೇನೋ ಕೈಯೇನೋ ಏಟ್ ಮಾಡಿಕೊಂಡೆ ಇಲ್ಲಿ ಫುಲ್ಲು ಬ್ಲಡ್ಡು ಪ್ಯಾಂಟಲ್ಲಿ ಆಗಿದೆ ಅದರಲ್ಲೇ ಓಡಾಡ್ತಾ ಇದ್ದೀನಿ ನೇಹ ಅವರು ಸ್ವಲ್ಪ ಕರುಣೆ ಇಲ್ಲ ನೋಡ್ತವ್ರೆ ಲುಕ್ ಕೊಡ್ತಾರೆ ಸೊ ಇಲ್ಲೇ ನಾವು ತಿನ್ನೋದು ಇವಾಗ ವೆಜ್ ಗೈಸ್ ಜುಡಿಯೋಗೆ ಬಂದ್ವಿ ಬಟ್ಟೆ ತೊಗೊಳಕ್ಕೆ ಬಟ್ ಸೀರಿಯಸ್ ಆಗಿ ಹೇಳ್ತೀನಿ ಒಂದೇ ರೌಂಡನ್ನ ಒಂದು 50 ಸತಿ ಹೊಡೆದಿದ್ವಿ ಈ ಸರ್ಕಲ್ನೇ ಹೊಡೆದು ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಬಂದಿದ್ದೀವಿ
ಸೊ ಗೈಸ್ ಫೈನಲಿ ಶಾಪಿಂಗ್ ಆಯಿತು. ಸೊ ಪ್ಯಾಂಟ್ ಶರ್ಟ್ ತೊಗೊಂಡೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನನ್ನ ಪ್ಯಾಂಟು ಬಟ್ಟೆ ಇದರಲ್ಲೇ ನಾನು ನಿಲ್ತೀನಿ. ನಾಳೆ ನಾನೇನು ತೊಗೊಳಲ್ಲ. ಸೊ ಪ್ಯಾಂಟ್ ಶರ್ಟ್ ತೊಗೊಂಡೆ. ಅವ್ರು ಏನೋ ತೊಗೊಂಡಿದ್ದಾರೆ. ಸೊ ಅವ್ರು ಬಿಲ್ಲಿಂಗ್ ಮಾಡಿಸ್ತವ್ರಲ್ಲಿ ಸರ್ರು ಎಲ್ಲ ತೊಗೊಂಡಿದ್ದಾರೆ. ನಂದಿದು ವೈಟನ್ನೇ. ದಿಸ್ ವಿಲ್ ಗೋ ನೈಸ್. ಕಳ್ತನ ಮಾಡಿ ಸ್ಪ್ರೇ ಹೊಡಿತಿದ್ದಾರೆ ಬಟ್ಟೆಗೆ. ಬಟ್ ಚೆನ್ನಾಗಿದೆ ಸ್ಮೆಲ್ ಮಾತ್ರ ಅಲ್ಲ ದರ್ಶನ್ ಅದು. ಛೀ ನಾನು ಹುಡುಗನ ಸ್ಮೆಲ್ ನಿಂದು. ಫ್ರೀ ಸೆಂಟು ಗೈಸ್. ಇಷ್ಟು ಶಾಪಿಂಗ್ ಮಾಡೋದು ನಾವು ನೋಡಿ. ಸಾರಿ ಅಲ್ಲೂ ಇದೆ ಅಷ್ಟು ಶಾಪಿಂಗ್ ಒಂದು ದಿನಕ್ಕೆ. ಆಲ್ಮೋಸ್ಟ್ 8,000 ರೂಪಾಯಿ ಹೊಗೆ ಸರ್ದು, ನಮ್ದಲ್ಲ. ಸೊ ಗೈಸ್ ನಮ್ಮ ಎಕ್ಸ್ಪರ್ಟ್ ಇವರೇನೆ, ನಮ್ಮ ಟ್ರಿಪ್ ಪ್ಲ್ಯಾನ್ ಮಾಡಿರೋದು ಇವರೇನೆ, ನಮ್ಮ 8,000 ರೂಪಾಯಿ ಬೊಕ್ಕೆ ಆಗಿರೋದು ಇವರಿಂದನೇ. ನೇಹಾ ಮುಖ ತೋರ್ಸ್. ನೇಹಾ 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 ಸೊ ಯರ್ ಫೇಸ್ ಬ್ಯೂಟಿಫುಲ್. ಎಲ್ಲ ಇವರಿಂದನೇ ಗೈಸ್. ಈ ಟ್ರಿಪ್ ಇವರಿಂದನೇ. ಪ್ಯಾಂಟ್ ಮಾತ್ರ ಸಾಕು, ಟಿ ಶರ್ಟ್ ಸಾಕು ಗೈಸ್. ದರ್ಶನ್ ಚಡ್ಡಿ ತೊಗೊಂಡಿದ್ದಾನೆ. ಸಾಕು ನನಗೆ ಟಿ ಶರ್ಟ್ ಆಗುತ್ತೆ. ಪ್ಯಾಂಟ್ ಮಾತ್ರ ಇಸ್ಕೊಬೇಕು ದರ್ಶನ್. ಲಿಪ್ಸ್ಟಿಕ್ ಆಗಿ ತೊಗೊಂಡೆ ದರ್ಶನ್ ನೀನು. ಬಂದ್ಬಿಟ್ಟು ಏನೇನಂತ ಹೇಳು, ಪ್ಯಾಂಟ್ ಕೂಡ ಎತ್ಕೊಂಡಿದ್ದೆ ನೀನು. 2 ಚಡ್ಡಿ ಒಂದಾದ್ಮೇಲೆ ಮೇಲೆ ಹಾಕೊಂಡು ತಿನ್ಬೇಕಾರೆ ನಿನಗೊಂದು ಚಡ್ಡಿ ಕೊಡಲ್ಲ. ಗೈಸ್ ಅವ್ನು ಚಡ್ಡಿ ತೊಗೊಂಡಿದ್ದಾನೆ ಗೈಸ್, ನಾನು ಪ್ಯಾಂಟ್ ತೊಗೊಂಡಿದ್ದೀನಿ. ಅದು ಒಳ್ಳೆ ಮಜಾ ಗೈಸ್. ಹಿಂಗಿರಬೇಕು ಟ್ರಿಪ್ ಅಂದರೆ. ಅನ್ಎಕ್ಸ್ಪೆಕ್ಟೆಡ್, ಅನ್ಪ್ಲಾನ್ಡ್, ಆಸಮ್ ಟ್ರಿಪ್. ಸೊ ಗೈಸ್ ನಮ್ಮ ಕಾರಲ್ಲಿ ದರ್ಶನ್ ಅವ್ರನ್ನ ನೀರು ತಾಕಿದ್ದಾನೆ ನೋಡ್ತೀರಾ? ತೋರಿಸ್ಲಾ? ನೋಡಿ ಏನು ನೀರು ತಾಕಿದ್ದಾನೆ. ಅಲ್ಲಿತ್ತು ಕಣ ದರ್ಶನ್ ಮಾತ್ರ ಕೊಡಲ್ಲ. 2 ಚಡ್ಡಿ ನಾನೇ ಹಾಕೊಂಡು ತಿನ್ಬೇಕಾರೆ ನೀನು ಕೊಡಲ್ಲ. ಪರವಾಗಿಲ್ಲ. ಗಲಿ ಗಲಿ ತೆರಿಲ್ಲ ಜಲ್ಲಿ ಜಿಯೋ ರೇ ಬಾಹುಬಲಿ. ಓಕೆ ಗೈಸ್, ಈಗ ರೂಮ್ ಎಂಟರ್ ಆಗಿದ್ದೀವಿ. ಒಂದು ಮಿನಿ ರೂಮ್ ಟೂರ್ ತೋರಿಸ್ತೀನಿ, ಯಾಕಂದರೆ ಚಿಕ್ಕದಾಗಿದೆ ರೂಮು ಅದಕ್ಕೆ. ಸೊ ದಿಸ್ ಈಸ್ 1 ಬೆಡ್ರೂಮ್ ವಿತ್ AC ಆ್ಯಂಡ್ ಸಿಟ್ಔಟ್ ಏರಿಯಾ ಇಲ್ಲಿದೆ. ಸೊ ಲಾಂಜ್ ಇಲ್ಲಿದೆ ಆ್ಯಂಡ್ ಅಲ್ಲಿ ಬಾಲ್ಕನಿ ಇದೆ. ದಟ್ ವಿಲ್ ಗೋ ಲೇಟರ್. ಆ್ಯಂಡ್ ದಿಸ್ ಇಸ್ ಅಟ್ಯಾಚ್ಡ್ ಬೆಡ್ರೂಮ್. ದಿಸ್ ಇಸ್ 1 more ಬೆಡ್ರೂಮ್ ವಿತ್ ಫ್ಯಾನ್ ಬಟ್ ನೋ AC. ಆ್ಯಂಡ್ ಅಲ್ಲಿ ಕಬೋರ್ಡ್ಸ್ ಇದೆ. ಸೊ ನೇಹಾ ಅವ್ರು ಅಲ್ಲಿ ಸೆಟ್ಲ್ ಆಗ್ತಾರೆ ಸರ್ರು. ನಾವು ಬಾಯ್ಸ್ ಗ್ಯಾಂಗ್ ಎಲ್ಲ ಇಲ್ಲಿ ಅದ್ರ ಈಚೆ. ಗೈಸ್ ಅವ್ನು ರಿವೀಲ್ ಮಾಡ್ಬಿಟ್ಟ ಗೈಸ್. ಇದು ಬಾಲ್ಕನಿ ಗೈಸ್. ಇದರಿಂದ ಬಾಲ್ಕನಿ. ಆ್ಯಕ್ಚುಲಿ ನಾ ತಮಾಷೆ ಮಾಡಿದೆ. ಆ್ಯಕ್ಚುಲಿ ಬಾಲ್ಕನಿ ಅಲ್ಲಿ ಇಲ್ಲ, ಬಾಲ್ಕನಿ ಇದರಿಂದ ಇದೆ. ತೋರ್ಸ್ಲಾ? ಟಡಾ. ಸಾರಿ, ಇದು ವಿಂಡೋಸ್ ಗೈಸ್, ನಾಟ್ ಬಾಲ್ಕನಿ. ಸೊ ಇದೆ ನಮ್ಮ ಇದು ನಾಳೆಗೆಲ್ಲ ತೊಗೊಂಡಿರೋದು. ಚೆನ್ನಾಗಿಲ್ಲ. ಓಕೆ ಗೈಸ್, ಈಗ ಊಟ ಮಾಡೋ ಒಂದು ಸಮಯ. ಆ್ಯಂಡ್ ತುಂಬ ಟಯರ್ಡ್ ಆಗಿದ್ದೀನಿ ಗಾಡಿ ಓಡಿಸಿ. ಆ್ಯಂಡ್ ಇವರೆಲ್ಲ ಏನೇನು ಮಾತುಕತೆ ಮಾಡ್ತಾ ಇದ್ದಾರೆ. ನಾವು ಇದೇ ವ್ಲಾಗ್ನ ಮತ್ತೆ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಂದೆ ಸಾರಿ ಗೈಸ್, ತಿನ್ನೋಕೋಬೇಕು. ಸೊ ಅದಕ್ಕೆ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ರೇಜಿ ಮೂಮೆಂಟ್ ನಡೀತಾ ಇದೆ, ನಾವೆಲ್ಲ ತಿನ್ಬೇಕು ಹೋಗಿ ಇವಾಗ. ಸೊ ದಟ್ ಈಸ್ ಅ ಥಿಂಗ್. ಸೊ ವಿ ಆರ್ ವೆರಿ ಟಯರ್ಡ್. ಸೊ ತಿನ್ಕೊಂಡು ಬಂದು ಮಲ್ಗುವಂಥ ಪ್ಲ್ಯಾನ್ ಇದೆ. ಸೊ ಮತ್ತೆ ಫ್ರೆಶ್ ಆಗಿ ನಾಳೆ ಬೆಳಗ್ಗೆ ಇನ್ನೊಮ್ಮೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಸೈನಿಂಗ್ ಔಟ್ ಗೈಸ್. ಪೀಸ್.